ಮಿತ್ರರೇ, ಇವತ್ತು EPS 95 ಪಿಂಚಣಿ ಕುರಿತು ಹುಬ್ಬಳ್ಳಿಯಲ್ಲಿ ಗ್ಲಾಸ್ ಹೌಸ್ನಲ್ಲಿ ನಿವೃತ್ತಿ ಹೊಂದಿದ ಸಿಬ್ಬಂದಿಗಳ ಪ್ರತಿಭಟನೆ ಮೀಟಿಂಗ್ ನಡೆಯಿತು. ಸುಮಾರು 500 ಸಿಬ್ಬಂದಿ ಸೇರಿದ್ದರು. ಹುಬ್ಬಳ್ಳಿ ವಿಭಾಗದ ನಿವೃತ್ತಿ ನೌಕರರ ಹಿತರಕ್ಷಣೆ ವೇದಿಕೆ ಹುಬ್ಬಳ್ಳಿ ಪರವಾಗಿ ಶ್ರೀ ಬೇವಿನಕಟ್ಟಿ ಹಾಗೂ GS ಪೂಜಾರಿಯವರು ಮತ್ತು ಎಲ್ಲ ನಿವೃತ್ತಿ ಸಿಬ್ಬಂದಿಗಳು ಮಾತನಾಡಿದರು. ಆಕ್ರೋಶಭರಿತವಾಗಿ ಮಾತನಾಡುತ್ತಾ ನಿವೃತ್ತಿ ನೌಕರರಿಗೆ ಪ್ರತಿ ತಿಂಗಳು 7,500 ಹಾಗೂ 2 DA ಹಾಗೂ ಕುಟುಂಬ ಆರೋಗ್ಯ ಭತ್ಯೆ ನೀಡಲು ಒತ್ತಾಯಿಸಿದರು. ಎಲ್ಲರೂ ಆಕ್ರೋಶಭರಿತರಾಗಿ ಘೋಷಣೆ ಕೂಗುತ್ತಾ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ಕಂಡುಬಂತು. ಶ್ರೀ ಅಶೋಕ್ ರಾವುತ್ ರವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದುಡಿಯುತ್ತಿದ್ದು ಅವರ ಕಾರ್ಯ ಶ್ಲಾಘನೀಯವಾಗಿದೆ. ಮೊನ್ನೆ ದಿಲ್ಲಿಯಲ್ಲಿ ನಡೆದ ಆಮರಣ ಉಪವಾಸವನ್ನು ಶ್ರೀ ಮನ್ಸುಖ್ ಮಾಂಡಿಯಾ ಸಚಿವರು, ಶ್ರೀಮತಿ ಶೋಭಾ ಕರಂದ್ಲಾಜೆ ಸಚಿವರು ಅಶೋಕ್ ರಾವತರಿಗೆ 1-2 ತಿಂಗಳು ತಡೆಯುವಂತೆ ರಿಕ್ವೆಸ್ಟ್ ಮಾಡಿದ್ರಿಂದ ಇವರು ಆಶ್ವಾಸನೆ ಮೇರೆಗೆ ಆಮರಣ ಉಪವಾಸವನ್ನು ನಿಲ್ಲಿಸಿದ್ದಾರೆ. ಕನಿಷ್ಠ ಪಿಂಚಣಿಯನ್ನು ನೀಡಲು RK ಗುಪ್ತಾ ಮತ್ತು ಸುನಿಲ್ ಕುಮಾರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಕನಿಷ್ಠ ಪಿಂಚಣಿ ನೀಡಲು ಈಗಾಗಲೇ 2 ವರ್ಷ ಆಯಿತು ತೀರ್ಪು ನೀಡಿ. ಆದರೆ ಈ ತೀರ್ಪಿನ ಆದೇಶವನ್ನು ಸರ್ಕಾರ ಆಗಲಿ ಪಿಂಚಣಿ ಆಫೀಸುಗಳು ಇನ್ನೂ ಕಾರ್ಯರೂಪಕ್ಕೆ ತಂದಿರುವುದಿಲ್ಲ. ಇವಾಗ ನಾವು ಇದಕ್ಕೆ ಸೇರಿದ್ದೇವೆ. ಈ PF 95 ಪೆನ್ಷನ್ ನಮಗ್ ಬರಲೇಬೇಕು. ನಾವು ಸಾಯಕ್ಕೂ ಗಟ್ಟಿದೀವಿ. ಮಾಡಿ ಕೊಡ್ಲಿಲ್ಲ ಅಂದ್ರೆ ಈ ರಾಜಕೀಯದವ್ರು ಏನ್ ಮಾಡ್ತಾ ಇದ್ದಾರೆ? ಒಂದ್ಸಲ MLA ಆದ್ರೆ ಅಲ್ಲ MLA MP ಇವ್ರಿಗಿದೆ, ನಮಗೆ ಯಾಕಿಲ್ಲ? ನಾವು ಮಿಲಿಟರಿ ಒಳಗೆ ಹೆಂಗ್ ದುಡಿದ್ರೆ ನಾವು ದುಡಿದಿದ್ದೇವೆ. ನಾವು ಒಂದು ವರ್ಕರೇ, ನಾವು ದುಡಿದಂತ ಕುರ್ಚಿ ಇದೆ. ಇವ್ ನಮಗೆ ಅನ್ಯಾಯ ಮಾಡ್ತಾರ ಇವರು. ನಾವು ಸಾಯುವವರೆಗೆ ಬಿಡುದಿಲ್ಲ. EPS 95 ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾನು LW KSRTC ನೌಕರನಾಗಿ ಡ್ರೈವರ್ ಆಗಿ 37 ವರ್ಷ ಸರ್ವಿಸ್ ಮಾಡಿದ್ದೇನೆ. ಏನ್ ಕೊಡ್ತಾ ಇದ್ದೀರಿ ನೀವು ನಮಗೆ? ಮಾತಿಗೆ ಚುಚ್ಚುದು ಮಾಡ್ತಾ ಇದ್ದೀರಾ. ರಾಜಕೀಯ ಜನಗಳೇ, ನೀವು ಮಕ್ಕೊಂಡಿದ್ದೀರಾ? ಇದೇ ತರ ನಿಮಗೆ ಆಗಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಮ ಕುರ್ಚಿ ಇದೆ ಅಂತೇಳಿ ನಮ್ಮ ಭ್ರಷ್ಟಾಚಾರ ಸರ್ಕಾರ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಭ್ರಷ್ಟ ರಾಜಕೀಯ ಮಾಡ್ತಾ ಇದ್ದೀರಾ. ಈ ಪೆನ್ಷನ್ ನಮಗೆ ಬೇಕೇ ಬೇಕು. ಯಾವಾಗ ಕೊಡುದಿಲ್ಲ. ನಾ ಸಾಯ್ಲಿಕ್ಕೆ ರೆಡಿ ಇದ್ದೇನೆ. ಹುಬ್ಬಳ್ಳಿ ಧಾರವಾಡದೊಳಗೆ ನಾನೇ ಮುಂದಾಗ್ತೀನಿ. ನಾ ಸಾಯ್ಲಿಕ್ಕೆ ಕೂತಿದ್ದೀನಿ. ನಾ ಸಾಯ್ಲೇಬೇಕು. ನೀವು ಅಕಸ್ಮಾತ್ ನಮ್ದು ಪೆನ್ಷನ್ ಕೊಡ್ಲಿಲ್ಲ ಅಂದ್ರೆ ನಾ ಸಾಯ್ಲಿಕ್ಕೆ ಗಟ್ಟಿದ್ದೀನಿ. ನಿಮಗ್ ಮಾತ್ರ ಲೂಸ್ ಬಿಡುದಿಲ್ಲ. ನಿಮಗೂ 10 ಮಂದಿ ತಗೊಂಡೇ ಸಾಯ್ತೀನಿ. ಅಲ್ಲ, ಸರ್ಕಾರಕ್ಕೆ ಗಡುವು ಕೊಡುವುದಲ್ಲದು. ಸರ್ಕಾರ ಏನ್ ಮಾಡ್ತಾ ಇದೆ? ಎಷ್ಟು ಜನ ಇದ್ದಾರೆ? 65-70 ಲಕ್ಷ ಜನ ಇದ್ದಾರೆ. ಇವ್ರು ಬೆನಿಫಿಟ್ ತಿಂತ ಇದ್ದೀರಾ? ನೀವು ಕುರ್ಚಿ ಮೇಲೆ ಕುತ್ಕೋತೀರಾ? ನೀವು ಏನ್ ಮಾಡ್ತಾ ಇದ್ದೀರಾ? ನಿಮಗೆ ಫ್ಯಾನ್ ಬೇಕು, ನಿಮಗೆ AC ಬೇಕು, ಪ್ಲೇನ್ ಫ್ರೀ ಬೇಕು. ಅದು ಯಾರು ದುಡ್ಡು? ನಾವು ದುಡ್ದಿದ್ದ ದುಡ್ಡು. ನಾವು ದುಡ್ಡೊಳಗೆ ನೀವು ಚೈನಿ ಮಾಡ್ತೀರಾ. ನಮಗೆ ಕಾಲಿನಿಂದ ತುಳಿತಾ ಇದ್ದೀರಾ. ಆದ್ರೆ ಇವತ್ತೆಲ್ಲ ನಾಳೆ ನಿಮ್ದು ಪರಿಸ್ಥಿತಿ ಗಂಭೀರ ಆಗ್ತದೆ. ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ನಿಮ್ ಮನೆಗೆ ಹೋಗಿ ನಾ ನಿಮಗೆ ಸಾಲಿ ಕಲಿಸುವಂತ ಪರಿಸ್ಥಿತಿ ಬರಬಾರ್ದು. ಎಚ್ಚರ 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 ಎಚ್ಚರ
ಎಚ್ಚರ ಎಚ್ಚರ ಎಚ್ಚರ, ಹುಷಾರಾಗಿರಿ, ಎಚ್ಚೆತ್ತುಕೊಳ್ಳಿ ನೀವು ರಾಜಕೀಯ ಜನಗೆ. ನಮಗೆ ಅನ್ಯಾಯ ಮಾಡಬೇಡಿ, ನಮಗೆ ಅನ್ಯಾಯ ಮಾಡಿದರೆ ನಿಮಗೆ ಉಳಿದಾಗಿಲ್ಲ, ನಿಮಗೆ ಯಾರಿಗೂ ಉಳಿದಾಗಿಲ್ಲ. ನಮ್ಮ ಹೆಣ್ಣು ಮಕ್ಕಳ ಶಾಪ್ ಎಲ್ಲ ನಿಮಗೆ ತಗಲ್ತದೆ. ನಾ ಸಾಯ್ಲಿಕ್ಕೆ ಗಟ್ಟಿಯಾಗಿದ್ದೀನಿ, ಆದ್ರೆ PF95 ಪೆನ್ಷನ್ ನಾನು ಬಿಡುದಿಲ್ಲ. ನಮ್ ಜೊತೆ ಎಷ್ಟು ಜನ ಇದಾರಲ್ಲ ಅವರು ಬಿಡುದಿಲ್ಲ. ಕರ್ನಾಟಕದಿಂದ ಆರಿಸಿ ಹೋದ 28 ಮಂದಿ ಎಂಪಿಗಳು ಈ ಅಧಿವೇಶನದಾಗ ರಾಜ್ಯದಿಂದ ಆರಿಸಿ ಹೋದ 28 ಜನ ಎಂಪಿಗಳು ಈ ಅಧಿವೇಶನದಲ್ಲಿ ಎಲ್ಲರೂ ನಮ್ಮ ರಿಟೈರ್ಮೆಂಟ್ ಆದ ನೌಕರರಿಗೆ ಪೆನ್ಷನ್ ಕೊಡಲು ಎಲ್ಲರೂ ಒತ್ತಾಯ ಮಾಡ್ಬೇಕಂತೇಳಿ ಎಲ್ಲ ಈ PF95 ನಿವೃತ್ತ ನೌಕರರ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ. ಕರ್ನಾಟಕದ ಎಂಪಿಗಳು ಒತ್ತಾಯ ಮಾಡ್ಬೇಕಲ್ಲ ಎಂಪಿಗಳು MLAಗಳು ಏನ್ ಮಾಡ್ತಾ ಇದಾರ? ಅವರು ಮಕ್ಕೊಂಡಿದಾರ ಹಾಸಿಗೆ ಮೇಲೆ? ಎಂಪಿಗಳು ಕೂಡ ಅಧಿವೇಶನದಲ್ಲಿ ಮತ್ತೆ ಬಗ್ಗೆ ಪೆನ್ಷನ್ ಬಗ್ಗೆ ಮಾತಾಡ್ಬೇಕು, ಒತ್ತಾಯ ಮಾಡಿ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ದುಡಿದು ಹಣ್ಣಾಗಿದ್ದೀವಿ. ಸಾಯು ಕಾಲಕ್ಕೂ ನಾನ್ ನಿಮಗ್ ಬಿಡುದಿಲ್ಲ, ಆಗಲೇಬೇಕು. PF95 ಪೆನ್ಷನ್ ಆಗಲೇಬೇಕು. ಜವಾಬ್ದಾರಿ ನೀವು ಆ ವೇಳೆಯಲ್ಲಿ ನಿಮ್ಮ ಈ ಕುಟುಂಬಕ್ಕೆ ಐತಲ್ಲ, ಇದು ಡಿಮಾಂಡ್ ಐತಲ್ಲ, ಅವರು ವಿಧಾನಸಭೆಯಲ್ಲಿ ಮಾತೆತ್ತಬೇಕನು, ಎತ್ತಲೇಬೇಕು. ಅವ್ರ ಅಣ್ಣ ತಮ್ಮಂದಿರು, ಅವರು ಬೀಗರು ಬಿಜ್ಜರು ಈ ಸಂಸ್ಥೆ ದುಡ್ದಾರಿಲ್ಲ. ಬೆಳಗಾವಿಯಲ್ಲಿಯೂ ಕೂಡ ನಾವು ಸ್ಟ್ರೈಕ್ ಮಾಡಿದ್ದು ಇದೆ. ಅಧಿವೇಶನದಲ್ಲಿ ಆರಂಭ ಆಗೋಕ್ಕಿಂತ ಮುಂಚಿತವಾಗಿ ನಮ್ಮದು ಬೇಡಿಕೆಗಳನ್ನ ಏನಿದಾವೆ ಅವನ್ನ ಈಡೇರಿಸಿರಿ ಅಂತ ನಾವು ಮನವಿಯನ್ನ ಸಲಹೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ಹೋಗಿ ಮನವಿಯನ್ನು ವಿಧಾನಸೌಧದಲ್ಲಿ ಮುಂಚೆ ಹಿರಿಯರಾದ MLAಗಳಾಗ್ಲಿ ಆಫೀಸರ್ಗಳಾಗಲಿ ಎಲ್ಲ ಕೊಟ್ಟಿದ್ದೇವೆ. ಡಿವಿಷನ್ ಆಫೀಸ್ಗಳಲ್ಲಿ DME ಆಗಲಿ ಪ್ರತಿಯೊಬ್ಬರಿಗೂ MD ಹಿಡ್ಕೊಂಡು ಹೈಯೆಸ್ಟ್ ಆಫೀಸರ್ಗಳಿಗೆ ಎಲ್ಲ ಕಳಿಸಿದ್ದೀವಿ. ಈಗಾಗಲೇ ಈಡೇರಿಸುವಂತ ಭರೋಸೆ ಮಾತ್ರ ಸಿಗ್ತಾ ಇದೆ. ಆ ಭರೋಸೆಯನ್ನು ಯಾವಾಗ ಸಿಗುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಈಗ ಅದನ್ನೆಲ್ಲ ಬಿಟ್ಟು ಅಧಿವೇಶನದಲ್ಲಿ ನಮ್ಮ ಏನೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನಾನು ಕೇಳ್ಕೊಳ್ತೀನಿ. 38 ತಿಂಗಳು ಮಾತ್ರ ಅರಿಯರ್ಸು ಬಾಕಿ, ಈಗಾಗಲೇ ಈಡೇರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಇವಾಗ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ಎಲ್ಲರಿಗೂ ಹೇಳಿ ಸಾಕಾಗ್ಬಿಟ್ಟಿದೆ. ಪ್ರಧಾನಿ ಮಂತ್ರಿಗಳೇ, ನಾವು ನಿಮ್ಮ ಮಕ್ಕಳಿದ್ದಾಗೆ, ನಾವು ನಿಮ್ಮ ಮಕ್ಕಳಿದ್ದಾಗೆ ನಾವು ದುಡಿತೀವಿ ಅಂತೇಳಿ ದೇಶ ನಡೀತದೆ. ನಾವು ದುಡಿಲ್ಲ ಅಂದ್ರೆ ಈ ದೇಶ ನಡೆದ್ರೆ ನಿಮ್ಗೆ ಕುರ್ಚಿನೂ ಉಳಿದಿಲ್ಲ. ಅದಕ್ಕೆ ನಾನೇನ್ ಹೇಳ್ತೇನೆ, ದಯವಿಟ್ಟು 7,500 ರೂಪಾಯಿ ಪೆನ್ಷನ್ 2 ಅಡಿ ಗಂಡ ಹೆಂಡತಿಗೆ ಮೆಡಿಕಲ್ ಬೆನಿಫಿಟ್ ಅಷ್ಟೇ ಕೇಳ್ತಾ ಇದೀವಿ ಹೊರತಾಗಿ ನಿಮ್ ಕಡೆ ನಾ ಭಿಕ್ಷಾ ಕೇಳ್ತಾ ಇಲ್ಲ. ನಾವು ಹಾಕಿದ ದುಡ್ಡು ನಾವು ಕೇಳ್ತಾ ಇದ್ದೇವೆ ವಿನಃ ನಿಮ್ಮ ಹತ್ರ ನಾವು ಭಿಕ್ಷಾ ಕೇಳ್ತಾ ಇದ್ದಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಮಾನ್ಯ ಪ್ರಧಾನ ಮಂತ್ರಿಗಳೇ, ನೀವು ನಮಗೆ ದೇವರಿದ್ದಂಗಿದ್ದೀರಿ. ನಮ್ಗೆ ಕೆಲಸ ಮಾಡಿಕೊಡಿ, ನಮ್ಗೆ ಕೆಲಸ ಮಾಡಿಕೊಡ್ಲೇಬೇಕು. 3,000 ಜೀವನ ಇವಾಗ ಒಬ್ಬೊಬ್ಬರಿಗೆ 500 ರೂಪಾಯಿ, 2,000 ರೂಪಾಯಿ, 1,200 ರೂಪಾಯಿ ಜೀವನ ಸಾಗ್ಲಿಕ್ಕೆ ಆಗತ್ತ ನಮಗೆ? ನಮ್ದು ಮಕ್ಕಳು ಹೇಗಿದ್ದಾರೆ, ಮಕ್ಕಳು ಚಲೋ ಇದ್ರೆ ನಡೀತು. ನಮ್ಮ ಮಕ್ಕಳನ್ನ ಉಡಾಳಿದ್ರೆ ನಾವು ಬೀದಿ ಪಾಲಾಗ್ತಾ ಇದ್ದೇವೆ. ಹಿಂಗ ಎಷ್ಟೋ ಜನರಿಗೆ ಸಮಸ್ಯೆ ಇದೆ. ಮಾನ್ಯ ಪ್ರಧಾನಿ ಇವತ್ತಿನ ಸಭೆಯಲ್ಲಿ ಇದು ಗ್ಲಾಸ್ ಹೌಸ್ ನಲ್ಲಿ ಇವತ್ತು NAC ಸಭೆ ಸೇರಿದೆ. ಈ ಸಭೆಯಲ್ಲಿ NAC ಉಪಾಧ್ಯಕ್ಷರಿದ್ದಾರೆ. ಅವರು ಈ ಪಿಂಚಣಿ, ಕನಿಷ್ಠ ಪಿಂಚಣಿ ಬಗ್ಗೆ ಮಾತಾಡ್ತಾರೆ. ಈಗ ಕೇಳುವ, ಮಾತಾಡ್ರಿ. ನಿಮ್ಮ ಅಭಿಪ್ರಾಯ ಹೇಳ್ರಿ. ಏನು ಇವತ್ತು ಮೀಟಿಂಗ್ ಎದಕ್ಕೆ ಕರೆದಿರಿ, ಮತ್ತೆ ಮೀಟಿಂಗ್ ವಿಶೇಷತೆ ಏನು? ಮೀಟಿಂಗ್ ಇವತ್ತ EPS 95 ಪಿಂಚಣಿದಾರರ NAC ಕರ್ನಾಟಕ ಮೀಟಿಂಗ್ ಇವತ್ತು
ಕನಿಷ್ಠ ಪಿಂಚಣಿ 7,500. ನಮ್ಮ ಬೇಡಿಕೆ ಕನಿಷ್ಠ ಪಿಂಚಣಿ 7,500 ಪ್ಲಸ್ DA ಮತ್ತು ಮೆಡಿಕಲ್ ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯ ಸಲುವಾಗಿ ನಾವು ಹೋರಾಟ ಮಾಡಕತ್ತಿದ್ದೇವೆ. ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಿಂಗಳ ಮೀಟಿಂಗ್ ಇರ್ತದೆ. ಆ ತರ ನಾವು ಈ ತಿಂಗಳ ಮೀಟಿಂಗ್ ಕರೆದಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀವಿ. NECಗೆ ಸಂಬಂಧಪಟ್ಟಂತ EPS 95 ಪಿಂಚಣಿದಾರರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಂದುಕೊರತೆಗಳ ಬಗ್ಗೆ ಮಾತಾಡಿದ್ದೇವೆ. ನಮ್ಮ NEC ಮುಖಂಡರಾದ ಅನಿಲ್ ಇನಾಮದಾರ್ ಸರ್, ಕರ್ನಾಟಕ ಸಂಯೋಜಕರು ಮತ್ತು CK ಕೆರೂರು, ಹುಬ್ಳಿ ಧಾರವಾಡ NEC ಸೆಕ್ರೆಟರಿ ಹಾಗೂ NH ಬೇವಿನಕಟ್ಟಿ ಅವರು ಹಾಗೂ ನಮ್ಮೆಲ್ಲ ಪಿಂಚಣಿದಾರರು ಸಭೆಗೆ ಹಾಜರಾಗಿ ಇವತ್ತಿನ ಮೀಟಿಂಗ್ ಒಳ್ಳೆ ಯಶಸ್ವಿಯಾಗಿ ನೆರವೇರಿದೆ. ಇದೇ ರೀತಿ ಪ್ರತಿ ತಿಂಗಳು ನಾವು ಮುಂದಿನ ದಿನಗಳಲ್ಲಿ NEC ಬಗ್ಗೆ ಹೋರಾಟ ಮಾಡುತ್ತೇವೆ ಅಂತ ಆಗು ಮಟ್ಟ ನಾವು ಬಿಡುದಿಲ್ಲ ಅಂತ ಹೇಳ್ಬೇಕು. ಅಶೋಕ್ ರಾವತ್ ಅವರು ನಮ್ಮ ಈ ನಿವೃತ್ತಿ ಸಿಬ್ಬಂದಿ ಸಲುವಾಗಿ ಬಹಳಷ್ಟು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇಲ್ಲಿ ಮಟ್ಟ ಹೋಗಿ ಏನು ಕೇಂದ್ರದ ಕಾರ್ಮಿಕ ಮಂತ್ರಿ ಮತ್ತು ಉಪಮಂತ್ರಿ ಶೋಭಾ ಕರಂದ್ಲಾಜೆ ಮತ್ತು ಫೈನಾನ್ಸ್ ಮಿನಿಸ್ಟರ್ ಭೇಟಿಯಾಗಿದ್ದಾರೆ. ಮತ್ತು ಅವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಾರೆ. ಏನಂತ, ಜನವರಿ 2025 ನಂತರ ಇದು ಕನಿಷ್ಠ ಪಿಂಚಣಿ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು? ಜನವರಿ 11 ಒಳಗನೆ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಕಾರ್ಮಿಕ ಮಂತ್ರಿಗಳಾದ ಮನ್ಸುಖ್ ಮಾಂಡವಿಯಾ ಅವರು. ಆ ಪ್ರಕಾರ ನಾವು ಮೊನ್ನೆ ಡಿಸೆಂಬರ್ 10 ಮತ್ತು 11 ಅಲ್ಲೇ ಅಮರಣ ಉಪವಾಸ ಸತ್ಯಾಗ್ರಹ ಇತ್ತು. ನೀವು ಈ ತರ ಮಾಡಬೇಡ್ರಿ, ಸದ್ಯಕ್ಕೆ ನಾವು ನಿಮ್ದು ಏನು ಬೇಡಿಕೆ ಅದ ನಾವೆಲ್ಲರೂ ಮಾಡಿಕೊಡ್ತೀವಿ ಅಂತ ಹೇಳಿದಾರ. ಅದಕ್ಕೆ ನಾವು ಅದನ್ನ ವಾಪಸ್ ತಗೊಂಡಿದ್ದೀವಿ. ಅದಕ್ಕೆ ಈ ತಿಂಗಳ ಮುಗಿಯೋರೊಳಗಾಗಿ ಆದಷ್ಟು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಾದು ನೋಡೋಣ ಅಂತ 100% ಆಗುತ್ತೆ ಅಂತ ನಾವು ಭರವಸೆ ಇಟ್ಟಿದ್ದೇವೆ. ಉಗ್ರ ಹೋರಾಟ ಮಾಡ್ತೀವಿ, ಆಗೋವರೆಗೂ ನಾವು ಈ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ. ಮತ್ತು ಇದು ಈ ಒಂದು ನಮಗೆ ಬರಬೇಕಾದ ಕನಿಷ್ಠ ಪಿಂಚಣಿ ಐತಲ್ಲ 7,500 ಮತ್ತು 2 DA ಮತ್ತು ಹೆಲ್ತ್ ಬೆನಿಫಿಟ್, ಇದು ಆಗುವವರೆಗೆ ನಾವು ಒಗ್ಗಟ್ಟರಾಗಿ ನಾವು ಹೋರಾಡಬೇಕಾಗತ್ತದೆ. ಅದಕ್ಕೆ ಈ ನೀವೇನು ಕುಡೀರಿ, ಏನು ನಮ್ಮ ಕಲೀಗ್ಸ್ಗಳು ಇದಕ್ಕೆ ಪ್ರತಿ ತಿಂಗಳು ಏನು ಒಂದು ಟೈಮ್ ಇಟ್ಟು ಬರ್ರಿ, ಮತ್ತು ಸ್ನೇಹ ಬೆಳಿತೈತಿ ಮತ್ತು ಒಗ್ಗಟ್ಲಿಂದನೇ ಸಾಧ್ಯ. ಇಲ್ಲ ಅಂದ್ರೆ ನೀವು ಕೇಳಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಅವ್ರು ಕೊಡೋದಿಲ್ಲ. ನಮ್ಮಲ್ಲಿನೂ ಹಂಗೆ ಪದ್ಧತಿ ಐತಿ. KSRTCನ್ಯಾಗ ನೀವು ಅಗ್ರಿಮೆಂಟ್ ಏನು ಕೇಳಿಲ್ಲ ಅಂತಂದ್ರೆ ನಿಮ್ಗೇನು ಕೊಡೋದಿಲ್ಲ ಅವರು. ಹೌದಾ? 37 ವರ್ಷ ಸರ್ವಿಸ್ ನಿಂದ ನೋಡಾಕತ್ತೇನೆ ನಾನು. ನೀವು ಕೇಳ್ತೀರಿ ಅಂತಂದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋದು. ಅದು ಕೊಟ್ರೆ ಏನ್ ಮಾಡ್ತಾರೆ, RS 4 ಭಾಗ ಮಾಡಿ ಕೊಡ್ತಾರೆ. ನಿಮ್ಗೇನ ಅದು ಕೈಗೂ ಹತ್ತದ ಬಾಯಿಗೂ ಹತ್ತದ. ಹೌದಾ? ಈ ತರ ಮಾಡ್ಕೊಂಡು ನಮ್ಮನ್ನ ಹೆಂಗ ಅವರು ಬ್ರಿಟಿಷರು ನಮ್ಮನ್ನ ಹೆಂಗ ಆಳ್ಯಾರ, ಇವರು ಮ್ಯಾನೇಜ್ಮೆಂಟ್ ಸರ್ಕಾರ ನಮ್ಗೆ ಹಾಳಾಗತೈತಿ. ಹೌದಲ್ರಿ? ನೀವು ನಮ್ಗೆ ಡಿವೈಡ್ ಅಂಡ್ ರೂಲ್ ಆಯ್ತಾ. ನೀವು 1989ನ್ಯಾಗ ಒಂದು ನಮ್ಮಲ್ಲಿ ಏನು ಚುನಾವಣೆ ಮಾಡಿದ್ರೆ ಸ್ಟಾಫ್ ಅಂಡ್ ವರ್ಕರ್ಸ್ ಮತ್ತು KSRTC ಸಂಪಂಗ್ ಯೂನಿಯನ್, ಅವಾಗ ಸಂಪಂಗ್ ಯೂನಿಯನ್ ಅವೆಲ್ಲ ಇದ್ದು ಈಗ ಯಾವೆಲ್ಲ ಸ್ಟಾಫ್ ಅಂಡ್ ಅವಾಗ ಏನತ್ತು ಕೋರ್ಟಿಗೆ ಹೋದ್ರು, ಬೇರೆ ನಮಗೂ ಕೊಡ್ರಿ ಏನದು ಮ್ಯಾನೇಜ್ಮೆಂಟ್ ಸೆಟಲ್ಮೆಂಟ್ ಮಾಡಾಕ. ಆದ್ರೆ ಕೋರ್ಟ್ ಏನು ಹೇಳ್ತ, ನಿಮ್ಮಲ್ಲಿ ನೀವು ಇಲೆಕ್ಷನ್ ಮಾಡ್ರಿ, ಅವರು ಚೌಕಾಸಿ ಆಗಿ ಬರ್ರಿ ಅಂತ ಹೇಳ್ತ. ಆದ್ರೆ ಇನ್ನೂವರೆಗೂ ಯಾವ ನಮಗೂ ಮನಸ್ಸಿಲ್ಲ, KSRTC ಡಿಪಾರ್ಟ್ಮೆಂಟ್ಗೂ ಮನಸ್ಸಿಲ್ಲ, ನೌಕರರಿಗೂ ಮನಸ್ಸಿಲ್ಲ. ಅವರು ಈ ಒಂದು ಚಾನ್ಸ್ ಅಂತ ತಿಳ್ಕೊಂಡು ನಮ್ಮನ್ನ ಆಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ಪ್ರಜ್ಞೆ ಬರೋ ಮಠ ಹಿಂಗಾಗ್ತದ. ಅದಕ್ಕೆ ಹೋರಾಟ ಮುಖ್ಯ. ನಾವು ರಿಟೈರ್ಡ್ ಆಗ್ಯಾವ ಅಂತಂದ್ರೆ ಈಗ ನಾವು 38 ತಿಂಗಳು ಬಾಕಿ ಐತಿ. ಅದು ನಮಗೂ ಬೇಕದ, ಯಾಕೆ ದುಡ್ದಿದ್ದೈತಿ. ಅವ್ರಿಗೆ ಹಾಲಿ ಸದಸ್ಯರಿಗೆ ಇಫೆಕ್ಟ್ ಕೊಟ್ಟಾರಲ್ಲ 28/2/23 ಸ್ಟಾರ್ಟ್ ಮಾಡ್ಯಾರ.
ಅವ್ರಿಗೂ ಮಾಡ್ಲಿಲ್ಲ ನಮಗೆ ನಾವು ಬೇಡ್ತಿದ್ದಿಲ್ವ? ನಮಗೂ ಕೊಡ್ರಿ. ನಮಗ್ ಮಾತ್ರ 38 ದಳ ಬಾಕಿ ಬೇಕು. ಒಂದ ಟೈಮ್ ಬೇಕು ನಮಗದ. ನಮ್ ಹಕ್ಕದ. ಹೌದು. ಯಾಕಂದ್ರೆ ನೀವು ಚಾಲು ಮಾಡಿರಲ್ಲ ಅವ್ರಿಗೆ, ಅವ್ರಿಗೆ ಚಾಲು ಮಾಡ್ಲಿಲ್ಲ ಅಂದ್ರೆ ನಮಗ್ ಕೊಡ್ಬೇಡ್ರಿ. ನೀವು ಇಫೆಕ್ಟ್ ಕೊಟ್ಟಾರ ಅಂತಂದ್ರೆ ನಮಗ್ ಅನ್ಯಾಯ ಆಗ್ತದ. ಈ ಒಂದು ಅವ್ರು ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಕೋರ್ಟ್ ಲಾ ಐತಿ. IDI ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಆಕ್ಟ್ ಪ್ರಕಾರ 30 ಸೆಕ್ಷನ್ 33(2)C ಪ್ರಕಾರ ನಾವು ಕೋರ್ಟಿಗೆ ಹೋಗ್ಬೋದು. ID ಆಕ್ಟ್ 33(C)(2) ಮೇಲೆ ನಾವು ಕೋರ್ಟ್ಲಿಂದನು 38 ತಿಂಗಳ ಅವ್ರನ್ನ ಬಾರಿಸಿ ತಗೋಬಹುದು. ನಾವು ಕೋರ್ಟ್ಲಿಂದ ನಮ್ಮ ನ್ಯಾಯವನ್ನ ನಾವು ತಗೋಬಹುದು. ಏನ್ರಿ ನಮಗ, ಯಾಕಂದ್ರೆ ಅವ್ರಿಗೆ ಇಫೆಕ್ಟ್ ಕೊಟ್ರ ಹಾಲಿ ಸಾವುಕಾರಿಗೆ, ನಮಗ ಅನ್ಯಾಯ ಆಗ್ತೈತಿ. ನಮ್ 38 ತಿಂಗಳ ನೀವು ಕೊಡ್ರಿ ಬಿಟ್ಲಿ ಯಾಕ ಅವ್ರ ಪಗಾರ ಬರ್ತೈತಿ, ಅವ್ರು ಸುಮ್ಗಿರ್ತಾರ. ನಮಗ್ ಸುಮ್ಗಿರಾಕ್ ಆಗಲ್ಲ. ಮಕ್ಕಳ ಉಪಜೀವನ, ಕುಟುಂಬ ಕಡಿಮೆ ಪಿಂಚಣಿ, ವಿದ್ಯಾಭ್ಯಾಸ ಐತಿ, ಯಾರು ಹೆಂಡ್ರ ಮಕ್ಕಳು ನೋಡುದಿಲ್ಲ. ನಾ ಏನಂತೇನಿ, ಈ ಒಂದು ಯೂಟ್ಯೂಬ್ ಮೂಲಕ ನಮ್ಗೆ ಜೇಲ್ಗೆ ಹಾಕಿದ್ರು ಪರವಾಗಿಲ್ಲ. ಅಲ್ಲೇ ಎರಡು ಹೊತ್ತು ಊಟ ಕೊಡ್ತಾರ, ಚಾ ಕೊಡ್ತಾರ, ಇರ್ತೇವಿ. ಆದ್ರೆ ನಮ್ಮ ಬರ್ತಕ್ಕಂಥ ಪೂರ ಬರ್ಬೇಕು. ನಾವು ಭಿಕ್ಷೆ ಕೇಳಾಕತ್ತಿಲ್ಲ, ನಮ್ದು ಹಕ್ಕು ಕೇಳಾಕತ್ತೀವಿ. ಬೇಕು, ನ್ಯಾಯ ಬೇಕು. 38 ತಿಂಗಳ ಬಾಕಿ ಬರಲೇಬೇಕು. ಕಂಚಡಿ ಆಗಲೇಬೇಕು. PF 95 पेंशन वाले हम सब एक हैं. PF पेंशन वाले हम सब एक हैं. ಓಕೆ, ಥ್ಯಾಂಕ್ ಯು. ಇನ್ನೊಂದು ಮಾತು ನಿಮಗೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಏನ್ ಮಾಡೋದು ಅಂದ್ರೆ, ನಮ್ದು ಈ NAC ಏನು ಇವು ಬರ್ತಾವ ಮೆಸೇಜಸ್, ವಿಡಿಯೋ ಥ್ರೂ ಆಗ್ಲಿ ಮತ್ತೆ ಏನಾರ ಆಗ್ಲಿ, ಅವು NAC ಇಂದ ಬಂದ್ರೆ ಮಾತ್ರ ನಂಬ್ರಿ ನೀವು. PDF ಆಗೋದಿಲ್ಲ ಅಂತ ನೀವು ಹೇಳಿದ್ರಿ ಅಂದ್ರೆ ನಾನು ಮತ್ತೆ ಹೆಡ್ ಆಫ್ ಅದಕ್ಕೆ ಹೆಡ್ ಆಫ್ ನಲ್ಲಿ ಒಂದು ಇತ್ತು ಅಂದ್ರೆ ನಾವು ಅದನ್ನ ಮಾಡಿ ಅದನ್ನ ಮಾಡಬೇಡ್ರಿ. ಅಲ್ಲ, ಹಾರ್ಡ್ ಕಟ್ ಅವ್ರ ಲೆಟರ್ ಕಳಿಸ್ತೀವಿ. ಯಾಕೆ ಮಾಡಿಲ್ಲ ಅದು ಇರ್ಲಿ. ಈಗ ಬಂದಿದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. KSRTC MD ನಮ್ಮ ಜನ ಹೋಗಿ ಭೇಟಿ ಆದರು. ಅದ್ರಾಗ ನಂಜುಂಡೇಗೌಡರು ಇವೆಲ್ಲ KSRTC ಮಂದಿನೂ ಇತ್ತು, NAC ಮಂದಿನೂ ಇತ್ತು. ಎಲ್ಲರೂ ಹೋಗಿ ಇದಾದಾಗ ಅಲ್ಲಿ ಅದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿ ಅವ್ರೇನು ಹೇಳಿದ್ರು, ನಾನು ರೊಕ್ಕ ತಯಾರಿ ನೋಡ್ತೀನಿ, ಆದೇಶಕ್ಕೆ ನಾನು ಹಾಗೆ ನೋಡ್ತಿರ್ತೀನಿ, ಆದೇಶ ಆದ್ರೆ ನಿಮ್ಗೆ ರೊಕ್ಕ ನಿಮಗೆ ಡಿಸ್ಪರ್ಸ್